ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಬೇರೆ. ಇಲ್ಲೊಬ್ಬ ಬೆಳಗಾವಿ ಜಿಲ್ಲೆಯ ನಾಯಕ ಅಥವಾ ಬೆಳಗಾವಿಯ ರಾಜಕೀಯದಲ್ಲಿ ತಲೆದಾದ ವ್ಯಕ್ತಿತ್ವ ಛಾಪನ ಮೂಡಿಸಿದಂಥ ವ್ಯಕ್ತಿಯೊಬ್ಬರು ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡ್ರಿ. 62ರ ಹರೆಯ ಅನ್ನೋ ನಾವು ಅವರಿಗೆ. ಯಾಕೆಂದರೆ ವಯಸ್ಸಾದಂಗೆ ಮನುಷ್ಯ, ಎತ್ತರಕ್ಕೆ ಬೆಳೆದಂಗೆ ಮನುಷ್ಯ ಇಂಥ ಡ್ಯಾನ್ಸು ಮತ್ತು ಅದರಲ್ಲಿ ಭಾಗವಹಿಸೋದಕ್ಕೆ ಹಿಂದೆ ಮಾಡ್ತಾ ಇರ್ತಾರೆ. ಕಾರಣ ಇಷ್ಟ ವಯಸ್ಸಾಯ್ತಪ್ಪ ಅನ್ನೋಂಥದ್ದು ಇಲ್ಲಿ ಯಾವುದೂ ಅಲ್ಲ, ಅವರೇಶ್ ಕಾಣೋದಿಲ್ಲ. ಕುಣಿತದಲ್ಲೇ ಮೈ ಹೂ ಡಾನ್ ಒಂದು ಫಂಕ್ಷನ್ದಲ್ಲೇ ಹೆಜ್ಜೆ ಹಾಕ್ತಾ ಇದ್ದಾರೆ ನಮ್ಮ ಈ ಭಾಗದ ಬೆಳಗಾವಿಯಲ್ಲಿ ಚಿರಪರಿಚಿತ, ಅದರಲ್ಲೂ ಬಲಿಷ್ಠ ಜಾರಕಿಹೊಳಿ ಸಹೋದರರಲ್ಲಿ ಎದುರು ಹಾಕಿಕೊಂಡು ರಾಜಕೀಯ ಮಾಡುವಂಥ ವ್ಯಕ್ತಿ. ಇವತ್ತು ಒಂದು ಕಾಲಕ್ಕೆ ಮಿತ್ರ ರಾಮತ್ ಬೇರೆ. ಆ ಪರಮೇಶ್ ಕತ್ತಿ ಅವರಿಗೆ ಡ್ಯಾನ್ಸನ್ನು ನೋಡ್ತಾ ಇದ್ದಾರೆ. ನಿಮಗೇನು ಅನ್ನಿಸ್ತಾ ಇದೆ? ಸ್ಟೆಪ್ಸು, ಅವ್ರ ಖುಷಿ ಆದಾಗ ಅದರಂತ ವ್ಯಕ್ತಪಡಿಸ್ಕೊಳ್ಳೋದು, ಜನಸಾಮಾನ್ಯರಿಗೆ ಬೆರೆಯುವಂಥದ್ದು, ಇವೆಲ್ಲರೂ ಗಮನಿಸಿದಾಗ ಹೌದಪ್ಪ ಒಬ್ಬ ನಾಯಕನಲ್ಲಿ ಇದಿರಬೇಕಾದದ್ದು ಅಂತೇಳಿ. ಅದೇ ಕಾಲಕ್ಕೆ ಚುನಾವಣಾ ಸಂದರ್ಭದಲ್ಲಿ ನೋಡಿದ್ವಿ ನಾವು. ಆ ಸಂದರ್ಭದಲ್ಲೂ ಸಹಿತ ಪ್ರತಿಯೊಂದು ಮನೆಗೆ ಹೋಗುವಂಥದ್ದು, ಭೇಟಿ ಆಗುವಂಥದ್ದು. ಹೌದು, ನಿಶ್ಚಿತವಾಗಿಯೂ ಅವರ ಅಣ್ಣ ಉಮೇಶ್ ಕತ್ತಿ ಅವ್ರು ತೀರಿ ಹೋದ್ಮೇಲೆ ಒಂದೇನೋ ಅನಾಥ ಪ್ರಜ್ಞೆ ಅವ್ರಿಗೆ ಕಾಡಿರ್ಬೋದು, ನೋವಾಗಿರ್ಬೋದು, ದುಃಖ ಆಗಿರ್ಬೋದು. ಆ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಸ್ವಲ್ಪ ವೀಕ್ ಆಗಿರ್ಬೋದು ಅಂತ ತಿಳ್ಕೊಂಡು ಎದುರಾಳಿಗಳು ತಮ್ಮ ಕ್ಷೇತ್ರಕ್ಕೆ ಹೆಜ್ಜೆ ಹಾಕಿದಾಗ ಯಾವ ರೀತಿಯಾಗಿ ಸೆಳೆದಿದ್ರು ಎಂಬುದನ್ನು ಸಹಿತ ಅವ್ರು ನೋಡಿದ್ದೀವಿ. ಅಂಥ ವ್ಯಕ್ತಿ ಖುಷಿಯಾದಾಗ, ದುಃಖ ಆದಾಗ ಯಾವ ರೀತಿ ಮುಚ್ಕೊಳ್ಬೋದು, ಖುಷಿಯಾದಾಗ ಹೆಂಗೆ ತೆರೆದು ತೋರಿಸ್ಬೋದು, ನಾ ಹೇಳಿದ್ದೀನಂತೆ. ಇದೆಲ್ಲ ಗಮನಿಸಿದಾಗ ರಮೇಶ್ ಕತ್ತಿ ನಿಜವಾಗಿ ಮುಂದಿನ ದಿನಗಳಲ್ಲಿ ಈ ಬೆಳಗಾವಿ ಜಿಲ್ಲೆಯ ನಾಯಕತ್ವಕ್ಕೆ ಸವಾಲಾಗುವುದರಲ್ಲಿ ಎರಡು ಮಾತು ಇಲ್ಲ ಅನ್ನಿಸ್ತದೆ. ಯಾಕಂದ್ರೆ ಈಗಾಗಲೇ ಆ ದಿಶೆಯಲ್ಲಿ ಅವರು ಭಾಳ ದೊಡ್ಡ ಹೆಜ್ಜೆನ ಇಡ್ತಾ ಇದ್ದಾರೆ, ದಿಟ್ಟ ಹೆಜ್ಜೆನ ಇಡ್ತಾ ಇದ್ದಾರೆ. ತಮಗೆ ಬೇಕಾದಂಥವ್ರ ಜೊತೆಗೆ ಕರೆದು ಮಾತಾಡಿಸಿ ತನ್ನ ಸಂಘಟನೆ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ BJPಯನ್ನು ಅಧಿಕಾರಕ್ಕೆ ತರೋ ಸಲುವಾಗಿ ಶತಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಸುತ್ತಮುತ್ತ ಬಂದಂಥ ಜನ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗ ಅವರು ತಲೆಯಲ್ಲಿರುವಂಥದ್ದು ಯಮಕನಮರಡಿ ಮಾತ್ರ. ಯಮಕನಮರಡಿಯಲ್ಲಿ ಯಾವ ರೀತಿಯಾಗಿ ನಮ್ಮ ಸತೀಶ್ ಅವರನ್ನು ಸೋಲಿಸಬಹುದು